ನೋಡಿ, ಕುಚ್ಚುಕು ಗೆಳೆಯ ಬೆಸ್ಟ್ ಫ್ರೆಂಡ್ ಮನೆಯಲ್ಲೇ, ಅದರಲ್ಲೂ ಕೂಡ ಈತನ ಸ್ನೇಹಿತನೇ ಕಳ್ತನ ಮಾಡ್ಲಿಕ್ಕೆ, ರಾಬರಿ ಮಾಡ್ಲಿಕ್ಕೆ ಸ್ಕೆಚ್ ಹಾಕಿರುವಂತಹ ಸ್ಟೋರಿ ಇದು. ಹೊಂಬೇಗೌಡ ಮನೆಯಲ್ಲಿ ರಾಬರಿ ಕೇಸ್ಗೆ ಮೇಜರ್ ಟ್ವಿಸ್ಟ್ ಅನ್ನು ಇಲ್ಲಿ ಸಿಗ್ತಾ ಇದೆ. ಕುಚ್ಚುಕು ಗೆಳೆಯರಿಂದಲೇ ಸ್ನೇಹಿತನ ಮನೆ ರಾಬರಿ, ಒಂದೇ ತಟ್ಟೆಯಲ್ಲಿ ಅನ್ನ ತಿಂದವನಿಂದಲೇ ಕಳ್ಳತನಕ್ಕೆ ಸ್ಕೆಚ್. ಇದು ಕಲಿಯುಗ, ಯಾರನ್ನು ನಂಬೋದು ಗುರು ಅಂತಿದ್ದಾರೆ ಜನ. ಪ್ರಾಣ ಸ್ನೇಹಿತನ ಮನೆಯಲ್ಲೇ ಬಹುದೊಡ್ಡ ರಾಬರಿ, ನಕಲಿ ಸಬ್ ಇನ್ಸ್ಪೆಕ್ಟರ್ ವೇಷವನ್ನ ಧರಿಸಿ ಈ ರೀತಿಯಾಗಿ ಸೃಷ್ಟಿ ಮಾಡಿ ದರೋಡೆಯನ್ನ ಮಾಡಿರುವಂಥದ್ದು. ಸ್ನೇಹಿತನ ಬಳಿ ಸೈಟ್ ಮಾಡಿರುವಂತಹ ದುಡ್ಡಿದೆ ಅಂತ ಹೇಳಿ ರಾಬರಿಯನ್ನ ಮಾಡಿದ್ದಾನೆ. ಇನ್ನು ರಾಬರಿ ಮಾಡಿಸಿದ್ದ ಸ್ಟಾಂಪ್ ವೆಂಡರ್ ಅರೆಸ್ಟ್ ಆಗಿದ್ದಾನೆ. ಈಗ ಬ್ಯಾಡ್ರಹಳ್ಳಿಯ ಬಿಇಎಲ್ ಲೇಔಟ್ನ ಬೆಟ್ಟೇಗೌಡ, 52 ವರ್ಷ, ಬಂಧಿತ ಸ್ಟಾಂಪ್ ವೆಂಡರ್. ಹೊಂಬೇಗೌಡರ ಮನೆಯಲ್ಲಿ, ನಕಲಿ ಸಬ್ ಇನ್ಸ್ಪೆಕ್ಟರ್ ಮನೆಯಲ್ಲಿ ದರೋಡೆ ಮಾಡಲಾಗಿತ್ತು. ದರೋಡೆ ಮಾಡುವಂತೆ ಐಡಿಯಾ ಕೊಟ್ಟಿದ್ದೆ ಬೆಟ್ಟೇಗೌಡ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಈಗ ಈ ಆರೋಪಿ ಅರೆಸ್ಟ್ ಆಗಿದ್ದಾರೆ. ಜೈಲಿಂದ ಪೆರೋಲ್ ಮೇಲೆ ಬಿಡುಗಡೆ ಆಗಿದ್ದಂತಹ ಮಗೇಂದ್ರನಿಗೆ ಕರೆ ಮಾಡಿ ತಿಳಿಸಿದ್ದ, ನನ್ನ ಬಳಿಯೇ ಹೊಂಬೇಗೌಡ ಪೇಪರ್ ಮಾಡಿಸಿ ಸೈಟ್ ಮಾರಿದ್ದಾನೆ, ಮನೆಯಲ್ಲಿ ಹಣ ಇದೆ ಅಂತ ಹೇಳಿ ಸ್ಕೆಚ್ ಹಾಕಿದ್ದಾರೆ. ರಾಬರಿ ಮಾಡಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾನಂತೆ ಬೆಟ್ಟೇಗೌಡ, ಅದು ಕೂಡ ತನ್ನ ಕುಚ್ಚಿಕ್ಕು ಗೆಳೆಯನ ಮನೆಯಲ್ಲಿ. ಶಿವಾಜಿನಗರದಲ್ಲಿ ಶೂಟಿಂಗ್ಗೆ ಅಂತ ಹೇಳಿ ಸಬ್ ಇನ್ಸ್ಪೆಕ್ಟರ್ ಡ್ರೆಸ್ ಬಾಡಿಗೆಗೆ ತಂದಿದ್ದಂತ ನಾಗೇಂದ್ರ, ಅದಾದ ನಂತರ ಪೊಲೀಸ್ ಡ್ರೆಸ್ನಲ್ಲಿ ಮನೆಗೆ ನುಗ್ಗಿ ಚಿನ್ನಾಭರಣ ಹಾಗೂ ನಗದು ಎಲ್ಲವೂ ಕೂಡ ದರೋಡೆ ಮಾಡಲಾಗಿತ್ತು. ಸದ್ಯ ಸ್ಟಾಂಪ್ ವೆಂಡರ್ ಬೆಟ್ಟೇಗೌಡನ ಬಂಧಿಸಿ ಜೈಲಿಗಟ್ಟಿದ್ದಾರೆ ಪೊಲೀಸರು ಕೂಡ. ಈ ಹಿಂದೆ ನಾಗೇಂದ್ರ ಹಾಗೂ ಬಚ್ಚನ್ನ ಬಂಧನ ಮಾಡಲಾಗಿತ್ತು. ಇನ್ನು ಈ ಬಂಧಿತರಿಂದ 570 ಗ್ರಾಂ ಚಿನ್ನಾಭರಣ, 14 ಲಕ್ಷ ನಗದು ಎಲ್ಲವೂ ಕೂಡ ಸೀಸ್ ಮಾಡಿಕೊಂಡಿದ್ದಾರೆ ಪೊಲೀಸರು. ನೋಡಿ, ಬೇರೆ ಯಾರೋ ಹೊರಗಿನವರೆಲ್ಲ ಮಾಡಿರೋದು, ಎಲ್ಲವೂ ಕೂಡ ತನ್ನ ಕುಚ್ಚಿಕು ಗೆಳೆಯ, ಪ್ರಾಣದ ಗೆಳೆಯನೇ ಮಾಡಿರುವಂಥದ್ದು ಅಂತೇಳಿ ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ ಪೆರೋಲ್ ಮೇಲೆ ಈತ ಜೈಲಿಂದ ಹೊರಗೆ ಬಂದಿದ್ದಂತೆ. ಪೆರೋಲ್ ಮೇಲೆ ಬಂದಿದ್ದಾರೆ ಅಂತಂದ್ರೆ ಮತ್ತೆ ವಾಪಸ್ ಅವ್ರು ಹೋಗ್ತಾರೆ ಅಂತ ಹೇಳಿ ಅವ್ರಿಗೂ ಗೊತ್ತಿರುತ್ತೆ. ಹಾಗಾಗಿ ಈ ರೀತಿಯಾಗಿ ಏನಾದರೂ ಮಾಡಿದ್ದಾನ, ಅಥವಾ ಬೆಸ್ಟ್ ಫ್ರೆಂಡ್ ಅಂತನೂ ನೋಡಿಲ್ವಾ, ಏನೋ ಗೊತ್ತಿಲ್ಲ. ನೋಡಿ, ಖುದ್ದು ತನ್ನ ಬೆಸ್ಟ್ ಫ್ರೆಂಡೇ ಈ ರೀತಿಯಾಗಿ ದರೋಡೆಯನ್ನ ಮಾಡಿಸಿದ್ದಾನೆ. ಅದರಲ್ಲೂ ಕೂಡ ಒಂದು ಸೈಟ್ ಮಾಡಿರ್ತಾನೆ. ಸೈಟ್ ಮಾರಿ ಅದಾದ ನಂತರ ಹಣ ಚಿನ್ನ ಎಲ್ಲ ಮನೇಲಿದೆ ಅಂತ ಹೇಳಿ ತನಗೆ ಗೊತ್ತಾಗುತ್ತೆ. ಅದಾದ ನಂತರ ಬೇರೆಯವರಿಗೆ ಸೂಚನೆ ಕೊಟ್ಟಿರ್ತಾನೆ, ಪ್ಲಾನಿಂಗ್ ಮಾಡಿ ಹೋಗಿ ಆ ಮನೆಯಲ್ಲಿ ದರೋಡೆ ಮಾಡಿ ಅಂತ ಹೇಳಿ ಕಳ್ತನ ಮಾಡಿಸಿದ್ದಾನೆ. ಇದೆಲ್ಲವೂ ಕೂಡ ಪೊಲೀಸರಿಗೆ ಗೊತ್ತಾಗಿ ಈತ ಈಗ ಅರೆಸ್ಟ್ ಆಗಿದ್ದಾನೆ. ಮತ್ತೊಮ್ಮೆ ಜೈಲಿಗೆ ಕಳಿಸಿದ್ದಾರೆ ಪೊಲೀಸರು. ಹೊಂಬೇಗೌಡ ಮನೆಯಲ್ಲಿ ರಾಬರಿ ಕೇಸ್ಗೆ ಇದು ಮೇಜರ್ ಟ್ವಿಸ್ಟು. ಯಾರು ಕಳ್ತನ ಮಾಡಿಸಿದ್ರು, ಹೇಗಾಯಿತು, ಯಾರು ಕಳ್ತನ ಮಾಡಿದ್ರು ಅಂತ ಹೇಳಿ ಗೊತ್ತಿರಲಿಲ್ಲ. ಈಗ ಪೊಲೀಸರಿಗೆ ಎಲ್ಲ ಮಾಹಿತಿ ಗೊತ್ತಾಗಿದೆ. ತನ್ನ ಬೆಸ್ಟ್ ಫ್ರೆಂಡೇ ಮಾಡಿರೋವಂಥದ್ದು, ಅಂದರೆ ಮಾಡಿಸಿದ್ದಾನೆ, ಹೇಳಿ ಬೇರೆಯವ್ರ ಹತ್ರ ಮಾಡಿಸಿದ್ದಾನೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ ನಕಲಿ ಸಬ್ ಇನ್ಸ್ಪೆಕ್ಟರ್ ರೀತಿಯಾಗಿ ವೇಷ ಧರಿಸಿ ಸಿಕ್ಕಾಪಟ್ಟೆ ನಖರ ಮಾಡಿರ್ತಾನೆ ಇವನು. ಬೇರೆ ಬೇರೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಅಂತ ಹೇಳಿ ಈಗಾಗಲೇ ಜೈಲಲ್ಲಿದ್ದ. ಅದಾದ ನಂತರ ಪೆರೋಲ್ ಮೇಲೆ ಹೊರಗೆ ಬಂದಿದ್ದ. ಪೆರೋಲ್ ಮೇಲೆ ಬಂದಿದ್ದಾನೆ ಅಂತಂದ್ರೆ ಆಲ್ಮೋಸ್ಟ್ ವಾಪಸ್ ಹೋಗೋದು ಕನ್ಫರ್ಮ್ ಇರುತ್ತೆ. ಹಾಗಾಗಿ ಇದೇ ಗ್ಯಾಪಲ್ಲಿ ಈ ರೀತಿಯಾಗಿ ದರೋಡೆಯನ್ನ ಮಾಡಿಸಿದ್ದಾನೆ. ನಕಲಿ ಸಬ್ ಇನ್ಸ್ಪೆಕ್ಟರ್ ಸೋಗಿನಲ್ಲಿ ಬಂದು ದರೋಡೆಯನ್ನ ಮಾಡಿದ್ದು. ದರೋಡೆ ಮಾಡುವಂತೆ ಐಡಿಯಾ ಕೊಟ್ಟಿದ್ದೆ ಬೆಟ್ಟೇಗೌಡ. ಹೊಂಬೇಗೌಡರ ಸ್ನೇಹಿತನಾಗಿದ್ದಂತಹ ಬೆಟ್ಟೇಗೌಡ, ನನ್ನ ಸ್ನೇಹಿತನ ಬಳಿ ಸೈಟ್ ಮಾರಿದ ದುಡ್ಡಿದೆ ಅಂತ ಹೇಳಿ ಕಳಿಸಿದ್ದ. ಮತ್ತೊಬ್ಬನನ್ನ ರಾಬರಿಗೆ ಕಳಿಸಿದ್ದ ಸ್ಟಾಂಪ್ ವೆಂಡರ್. ಬಿಇಎಲ್ ಲೇಔಟ್ನ ಬೆಟ್ಟೇಗೌಡ, 52 ವರ್ಷ, ಬಂಧಿತ ಆರೋಪಿ. ಜೈಲಿಂದ ಪೆರೋಲ್ ಮೇಲೆ ರಿಲೀಸ್ ಆಗಿದ್ದಂತಹ ಮಗೇಂದ್ರನಿಗೆ ಸ್ಕೆಚ್ ಹಾಕಿ ಆ ಆರೋಪಿಗೆ ಈತ ಹೇಳಿರುವಂಥದ್ದು, ಹೋಗಿ ಕಳ್ತನ ಮಾಡು ಅಂತ ಹೇಳಿ ಈತನೇ ಹೇಳಿರ್ತಾನೆ. ಅದಾದ ನಂತರ ಈತ ಹೋಗಿ ಅವನು ಹೇಳಿದ್ದಂತೆ ಐಡಿಯಾ ತಗೊಂಡು ಕಳ್ತನವನ್ನ ಮಾಡಿರುವಂಥದ್ದು. ಹಾಗಾಗಿ ಸದ್ಯ ಈ ಕಲಿಯುಗದಲ್ಲಿ ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಜನ ಈಗ ಚರ್ಚೆ ಮಾಡ್ತಾ ಇದ್ದಾರೆ. ನಕಲಿ ಸಬ್ ಇನ್ಸ್ಪೆಕ್ಟರ್ ಸೋಗ್ನಲ್ಲಿ ಬಂದು ದರೋಡೆ ಮಾಡಿದ್ದಾನೆ. ಅದರಲ್ಲೂ ಕೂಡ ಹೊಂಬೇಗೌಡರ ಸ್ನೇಹಿತನಾಗಿದ್ದಂತಹ ಬೆಟ್ಟೇಗೌಡ, ಈಗ ಈತನೇ ಇದೆಲ್ಲವೂ ಕೂಡ ಬೇರೆ ಒಬ್ಬ ಕ್ರಿಮಿನಲ್ ಹತ್ರ ಹೇಳಿ ಮಾಡಿಸಿರುವಂಥದ್ದು ಅಂತ ಹೇಳಿ ಗೊತ್ತಾಗ್ತಾ ಇದೆ. ನನ್ನ ಸ್ನೇಹಿತನ ಬಳಿ ಸೈಟ್ ಮಾರಿರುವಂತಹ ದುಡ್ಡಿದೆ ಅಂತ ಹೇಳಿ ಪ್ಲಾನ್ ಮಾಡಿ, ಮನೆಯಲ್ಲಿ ದುಡ್ಡಿದೆ, ಚಿನ್ನ ಇದೆ, ಎಲ್ಲವೂ ಕೂಡ ಕದಿಬೇಕು ಅಂತ ಹೇಳಿ, ರಾಬರಿ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ದಾನೆ. ಮತ್ತೊಬ್ಬನನ್ನ ರಾಬರಿಗೆ ಕಳಿಸಿ ಸ್ಟಾಂಪ್ ವೆಂಡರ್ ಇದೀಗ ಬಿಇಎಲ್ ಲೇಔಟ್ನ ಬೆಟ್ಟೇಗೌಡ. ಅದರಲ್ಲೂ ಕೂಡ ಈತನ ಬೆಸ್ಟ್ ಫ್ರೆಂಡ್ ಆಗಿರ್ತಾನೆ. ಇದೀಗ ಇಬ್ಬರು ಆರೋಪಿಗಳು ಕೂಡ ಅರೆಸ್ಟ್ ಆಗಿದ್ದಾರೆ. ಮಗೇಂದ್ರನಿಗೆ ಸ್ಕೆಚ್ ಹಾಕಿ ನನ್ನ ಬಳಿಯೇ ಹೊಂಬೇಗೌಡ ಪೇಪರ್ ಮಾಡಿಸಿ ಸೈಟನ್ನು ಮಾರಿದ್ದಾನೆ, ನನಗೆ ಮಾಹಿತಿ ಇದೆ ಅಂತ ಹೇಳಿ ಕೊಟ್ಟಿರೋದು. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇಲ್ಲಿ ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಬೆಸ್ಟ್ ಫ್ರೆಂಡ್ ಅಂತಂದ್ರೆ ಏನ್ ಬೇಕಾದ್ರೂ ಅವರಿಗೋಸ್ಕರ ಮಾಡ್ತಾರೆ ಅನ್ನುವಂಥ ಒಂದು ಕಾಲ ಇತ್ತು. ಆದರೆ ಇವಾಗ
ಖುದ್ದು ತನ್ನ ಫ್ರೆಂಡೇ ಮಾಡಿರುವಂಥದ್ದು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇನ್ನು ಎಷ್ಟು ಜನ ಇದ್ರು ಈ ಒಂದು ಕಳ್ಳತನದಲ್ಲಿ, ಏನಿದೆ ಹೆಚ್ಚಿನ ಮಾಹಿತಿ? ರೋಶಿನಿ, ನಾವು ಇಲ್ಲಿ ಯಾರನ್ನ ನಂಬಬೇಕು ಯಾರನ್ನ ಬಿಡ್ಬೇಕು ಅನ್ನೋದು ಒಮ್ಮೊಮ್ಮೆ ಗೊತ್ತೇ ಆಗೋದಿಲ್ಲ. ಮನೆಯಲ್ಲಿ ಕಳ್ಳತನ ನಡೆದಾಗ ಅಥವಾ ಯಾವುದೇ ಒಂದು ಕ್ರೈಮ್ ನಡೆದಾಗ ಸುತ್ತಮುತ್ತ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋ ಅಷ್ಟರಲ್ಲೇನೆ ಎಲ್ಲವೂ ಕೂಡ ಕೈ ಮೀರಿ ಹೋಗ್ಬಿಟ್ಟಿರುತ್ತೆ. ಅಂದ್ರೆ ಈ ಒಂದು ಪ್ರಕರಣ ಏನಿದೆ, ಹೊಂಬೆ ಏನು ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದ್ದಂತ ಪೊಲೀಸ್ ಡ್ರೆಸ್ ಹಾಕೊಂಡು ಬಂದು ಒಬ್ರು ಕಳ್ತನ ಮಾಡ್ಕೊಂಡು ಹೋಗ್ತಾರೆ. ಮಧ್ಯಾಹ್ನವೇ ಮನೆಯಲ್ಲಿದ್ದಂತ ವೇಳೆಯಲ್ಲಿ ನಾವು ಮನೆ ಪೊಲೀಸು ನಿಮ್ಮಿಂದ ಮಾಹಿತಿ ಪಡ್ಕೋಬೇಕು ಅನ್ನುವಂಥದ್ದನ್ನ ಹೇಳಿ ಒಳಗಡೆ ಬರ್ತಾರೆ. ಒಳಗಡೆ ಅವರು ಡೋರ್ ಲಾಕ್ ಅನ್ನು ಕೂಡ ಫಿಂಗರ್ ಪ್ರಿಂಟ್ ಇಂದ ಡೋರ್ ಲಾಕ್ ಇಟ್ಟಿರ್ತಾರೆ. ಆ ಡೋರ್ ಲಾಕ್ ಅನ್ನು ಕೂಡ ಓಪನ್ ಮಾಡ್ಕೊಂಡು, ಅಂದ್ರೆ ಅವರು ನಾವು ಇಂತಿಂತ ಪೊಲೀಸ್ ಅವರು ಮಾಹಿತಿ ಬೇಕಾಗಿದೆ ಅಂತ ಹೇಳ್ಕೊಂಡು ಬಂದಂತ ವೇಳೆಯಲ್ಲಿ ಅವರು ಕರೆದು ಕೂರಿಸಿ ನೀರನ್ನ ಕೊಟ್ಟು ಅವ್ರು ಕಾಫಿ ಬೇಕಾ ಏನು ಹೇಗೆ ಅಂತ ಕೇಳುವಷ್ಟರಲ್ಲೇನೆ ಮತ್ತಿನ್ನೊಬ್ಬ PC ಎಂಟ್ರಿ ಆಗ್ತಾನೆ. PC ಎಂಟ್ರಿ ಆಗಿ ಇಮಿಡಿಯೇಟ್ ಆಗಿ ಒಂದು ಗನ್ ಅನ್ನ ತೋರಿಸಿ ಎಲ್ಲ ರಾಬರಿಯನ್ನ ಮಾಡ್ಕೊಂಡು ಹೋಗುವಂತದ್ದು. ಮತ್ತೆ ಅಲ್ಲಿದ್ದಂತ 20 ಲಕ್ಷ ರೂಪಾಯಿ ಹಣ ಏನಿದೆ, ಅವ್ರ ಮನೆಯಲ್ಲಿದ್ದಂತ 20 ಲಕ್ಷ ರೂಪಾಯಿ ಹಣ, ಅಂದ್ರೆ ಏನು 20 ಲಕ್ಷ ರೂಪಾಯಿ ಹಣ, 570 ಗ್ರಾಮ್ನಷ್ಟು ಚಿನ್ನ, ಇವೆಲ್ಲವನ್ನು ಕೂಡ ದೋಚ್ಕೊಂಡು ಹೋಗಿರ್ತಾರೆ. ಅವಾಗ ಬೆಂಗಳೂರೇ ಬೆಚ್ಚ ಬಿದ್ದಿತ್ತು. ಬೆಂಗಳೂರಿನ ಪೊಲೀಸರು ಕೂಡ ಇದೇನು ಪೊಲೀಸರ ವೇಷ ಧರಿಸ್ಕೊಂಡು ಈ ರೀತಿ ಮಧ್ಯಾಹ್ನವೇ ರಾಬರಿ ಆಗಿದೆಯಲ್ಲ ಅಂತೇಳಿ ಅವ್ರ ಬೆನ್ನಿಂದ ಬೀಳ್ತಾರೆ. ಬೆನ್ನಿಂದ ಬಿದ್ದು ಕೂಡ್ಲೇನೆ ಅವರಿಗೆ ಲೊಕೇಶನ್ ಕರ್ಕೊಂಡೋಗಿ ತೋರಿಸಿದ್ದು, ಆರೋಪಿಯ ಒಂದು ಲೊಕೇಶನ್ ಕರ್ಕೊಂಡೋಗಿ ತೋರಿಸ್ತದೆ ಪರಪ್ನಗರ ಜೈಲಿನಲ್ಲಿ. ಆವಾಗ ಇನ್ನೂ ಕೂಡ ಆಶ್ಚರ್ಯ ಆಗ್ತದೆ, ಯಾವ ವ್ಯಕ್ತಿ ಪರಪ್ನಗರ ಜೈಲಿನ ಒಳಗಡೆಯಿಂದ ಹೇಗೆ ಅಂತ. ಆಗ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಈಗ ಇಲ್ಲಿ ಏನು ನಾಗೇಂದ್ರ ಅಂತಕ್ಕಂತ ವ್ಯಕ್ತಿ ಮತ್ತೆ ಬಚ್ಚನ್ ಅನ್ನೋಂಥವ್ರು ಏನಿದ್ದಾರೆ, ಇವರು ಪೆರೋಲ್ ನಿಂದ ಹೊರಗಡೆ ಬಂದು ಈ ಒಂದು ಕೃತ್ಯವನ್ನು ಎಸಗಿ ಮತ್ತೆ ಒಳಗಡೆ ಹೋಗಿರ್ತಾರೆ. ಇದಕ್ಕೆ ಸಾಥ್ ಕೊಟ್ಟಿದ್ದು ಪೊಲೀಸರು ವಿಚಾರಣೆ ಮಾಡ್ತಾ ಹೋಗ್ತಾ ಇದ್ದಂತೆ ಹೊಂಬೇಗೌಡನ ಸ್ನೇಹಿತ ಆಗಿರುವಂತ ಬೆಟ್ಟೇಗೌಡ ಇದಕ್ಕೆ ಸಾಥ್ ಕೊಟ್ಟಿರ್ತಾನೆ, ಎಂಟ್ ಕೊಟ್ಟಿರ್ತಾನೆ. ಈತ ವೆಂಡರ್ ಕೂಡ ಆಗಿರ್ತಾನೆ, ಪೇಪರ್ ವೆಂಡರ್ ಆಗಿರ್ತಾನೆ, ಸ್ಟಾಂಪ್ ವೆಂಡರ್ ಆಗಿರ್ತಾನೆ. ಈ ಸ್ಟಾಂಪ್ ವೆಂಡರ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ಈ ರೀತಿಯಲ್ಲಿ ಬೆಟ್ಟೇಗೌಡ ಅನ್ನುವಂತ ನನ್ನ ಸ್ನೇಹಿತ ಇದ್ದಾನೆ, ಅವ್ರ ಮನೆಯಲ್ಲಿ ಹಣ ಇದೆ, ನೀವು ದರೋಡೆ ಮಾಡಬಹುದು ಅನ್ನುವಂತ ಐಡಿಯಾವನ್ನ ಈತನೇ ಕೊಡ್ತಾನೆ. ಈಗಷ್ಟೇನೆ ಸೈಟ್ ಮಾರಿ ದುಡ್ಡಿಟ್ಕೊಂಡಿದ್ದಾರೆ, ನನ್ನ ಹತ್ರನೇ ಬಂದು ಎಲ್ಲ ಪೇಪರ್ ವರ್ಕ್ಸ್ ಅನ್ನು ಕೂಡ ಮಾಡ್ಕೊಂಡು ಹೋಗಿದ್ರು. ಹಾಗಾಗಿ ಅವ್ರ ಮನೆಯಲ್ಲಿ ದುಡ್ಡಿದೆ, BL ಲೇಔಟ್ ನಲ್ಲಿ ಬ್ಯಾಡರಹಳ್ಳಿಯ ವ್ಯಾಪ್ತಿಯಲ್ಲಿ ಅವ್ರ ಮನೆ ಇದೆ ಅಂತ ಹೇಳಿ ಎಲ್ಲ ಎಂಟನ್ನ ಕೊಟ್ಟು ಕಳಿಸ್ತಾನೆ. ಇದು ನೋಡಿದ್ರೆ ಹೊಂಬೇಗೌಡನಿಗೆ ಪ್ರಾಣ ಸ್ನೇಹಿತ ಆಗಿರ್ತಕ್ಕಂಥದ್ದು ಈ ಒಂದು ಬೆಟ್ಟೇಗೌಡ. ಈತನಿಗೆ ಎಲ್ಲವೂ ಗೊತ್ತಿರ್ತದೆ. ಈತ ಜೈಲಿನಿಂದ ಬಂದಂತ ನಾಗೇಂದ್ರನ್ಗೆ ಇಂಟ್ ಕೊಡ್ತಾನೆ. ನಾಗೇಂದ್ರ ಇನ್ಸ್ಪೆಕ್ಟರ್ ಡ್ರೆಸ್ ಅನ್ನ ಶಿವಾಜಿನಗರದಲ್ಲಿ ಶೂಟಿಂಗ್ ಅಂತ ಬಾಡಿಗೆ ತಗೊಂಡು ಈ ಕೃತ್ಯ ಇರ್ತಾನೆ. ಈಗ ಈ ಮೂವರನ್ನು ಬಂಧಿಸಿ ಜೈಲಿಗೆ ಹಾಕಿರುವಂತದ್ದು. ರೋಶಿನಿ, ಥ್ಯಾಂಕ್ ಯು ಶಿವ, ನಿಮ್ಮೆಲ್ಲ ಮಾಹಿತಿಗಾಗಿ.